ನವರಾತ್ರಿಯ 9 ಬಣ್ಣಗಳು. ಪ್ರತಿದಿನ ಏನು ಧರಿಸಬೇಕು ಮತ್ತು ಅವುಗಳ ಸಂಬಂಧಿತ ನವದುರ್ಗಾ ಅವತಾರಗಳ ಸಂಪೂರ್ಣ ಮಾರ್ಗದರ್ಶಿ. ದಿನ 1 ಹಳದಿ. ಮೊದಲ ದಿನ ಶಕ್ತಿ ಮತ್ತು ಸ್ಥಿರತೆಯನ್ನು ಪ್ರತಿನಿಧಿಸುವ ಶೈಲಪುತ್ರಿ ದೇವಿಗೆ ಸಮರ್ಪಿಸಲಾಗಿದೆ. ಈ ದಿನಕ್ಕೆ ಸಂಬಂಧಿಸಿದ ಬಣ್ಣವು ಹಳದಿಯಾಗಿದೆ. ಇದು ಸಂತೋಷ, ಸಕಾರಾತ್ಮಕತೆ ಮತ್ತು ಹೊಸ ಆರಂಭವನ್ನು ಸೂಚಿಸುತ್ತದೆ. ದಿನ 2 ಹಸಿರು. ಎರಡನೇ ದಿನ ಜ್ಞಾನ ಮತ್ತು ಬುದ್ಧಿವಂತಿಕೆಯನ್ನು ಒಳಗೊಂಡಿರುವ ಬ್ರಹ್ಮಚಾರಿಣಿ ದೇವಿಯನ್ನು ನಾವು ಗೌರವಿಸುತ್ತೇವೆ. ಈ ದಿನದ ಬಣ್ಣವು ಹಸಿರು, ಬೆಳವಣಿಗೆ, ನವೀಕರಣ ಮತ್ತು ಸಾಮರಸ್ಯವನ್ನು ಸಂಕೇತಿಸುತ್ತದೆ. ಅವಳು ಪ್ರೇರೇಪಿಸುವ ಕಲಿಕೆ ಮತ್ತು ಜ್ಞಾನೋದಯದ ಸಾರವನ್ನು ಸಾಕಾರಗೊಳಿಸುತ್ತದೆ. ದಿನ 3 ಬೂದು. ಮೂರನೆಯ ದಿನವು ಶೌರ್ಯ ಮತ್ತು ಧೈರ್ಯವನ್ನು ಸಂಕೇತಿಸುವ ಚಂದ್ರಘಂಟಾ ದೇವಿಗೆ. ಈ ದಿನಕ್ಕೆ ಸಂಬಂಧಿಸಿದ ಬಣ್ಣವು ಬೂದು ಬಣ್ಣವಾಗಿದೆ. ಇದು ಸಮತೋಲನ ಮತ್ತು ಶಾಂತತೆಯನ್ನು ಸೂಚಿಸುತ್ತದೆ. ಶಾಂತಿಯಿಂದ ಬರುವ ಆಂತರಿಕ ಶಕ್ತಿಯನ್ನು ಪ್ರತಿಬಿಂಬಿಸುತ್ತದೆ. ದಿನ 4 ಕಿತ್ತಳೆ. ನಾಲ್ಕನೇ ದಿನ ನಾವು ಸೃಷ್ಟಿ ಮತ್ತು ಚೈತನ್ಯವನ್ನು ಪ್ರತಿನಿಧಿಸುವ ಕೂಷ್ಮಾಂಡ ದೇವಿಯನ್ನು ಪೂಜಿಸುತ್ತೇವೆ. ಈ ದಿನದ ಬಣ್ಣವು ಕಿತ್ತಳೆ ಬಣ್ಣವಾಗಿದೆ. ಇದು ಶಕ್ತಿ, ಉತ್ಸಾಹ ಮತ್ತು ಚೈತನ್ಯವನ್ನು ಸೂಚಿಸುತ್ತದೆ. ಇದು ಅವಳು ಜಗತ್ತಿನಲ್ಲಿ ತರುವ ಸೃಷ್ಟಿಯ ಸಂತೋಷವನ್ನು ಸಾಕಾರಗೊಳಿಸುತ್ತದೆ. ದಿನ 5 ಬಿಳಿ. 5ನೇ ದಿನವು ತಾಯಿಯ ಪ್ರೀತಿ ಮತ್ತು ರಕ್ಷಣೆಯನ್ನು ಒಳಗೊಂಡಿರುವ ಸ್ಕಂದಮಾತಾ ದೇವಿಯನ್ನು ಗೌರವಿಸುತ್ತದೆ. ಈ ದಿನಕ್ಕೆ ಸಂಬಂಧಿಸಿದ ಬಣ್ಣವು ಬಿಳಿ, ಶುದ್ಧತೆ ಮತ್ತು ಶಾಂತಿಯನ್ನು ಪ್ರತಿನಿಧಿಸುತ್ತದೆ. ದಿನ 6 ಕೆಂಪು. 6ನೇ ದಿನದಂದು ನಾವು ಕಾತ್ಯಾಯನಿ ದೇವಿಯನ್ನು ಆಚರಿಸುತ್ತೇವೆ. ಅವರು ಯೋಧರ ಶಕ್ತಿ ಮತ್ತು ಶಕ್ತಿಯನ್ನು ಪ್ರತಿನಿಧಿಸುತ್ತಾರೆ. ಅಡೆತಡೆಗಳನ್ನು ನಿವಾರಿಸಲು ಆಗಾಗ್ಗೆ ಪೂಜಿಸಲಾಗುತ್ತದೆ. ಅವಳನ್ನು ಕೈಯಲ್ಲಿ ಕತ್ತಿಯೊಂದಿಗೆ ಚಿತ್ರಿಸಲಾಗಿದೆ. ಈ ದಿನದ ಬಣ್ಣವು ಕೆಂಪು, ಉತ್ಸಾಹ, ಶಕ್ತಿ ಮತ್ತು ನಿರ್ಣಯವನ್ನು ಸಂಕೇತಿಸುತ್ತದೆ. ದಿನ 7 ರಾಯಲ್ ಬ್ಲೂ. ಕಾಳರಾತ್ರಿ ದೇವಿಯನ್ನು ನವರಾತ್ರಿಯ 7ನೇ ದಿನದಂದು ರಾಯಲ್ ಬ್ಲೂ ಬಣ್ಣದೊಂದಿಗೆ ಸಂಯೋಜಿಸಲಾಗಿದೆ. ಇದು ಅಪಾರ ಶಕ್ತಿ, ದೈವಿಕ ಶಕ್ತಿ ಮತ್ತು ಶಾಂತಿಯನ್ನು ಸೂಚಿಸುತ್ತದೆ. ಇದು ಶಕ್ತಿಯ ಅಗಾಧತೆ ಮತ್ತು ಬುದ್ಧಿವಂತಿಕೆಯ ಆಳವನ್ನು ಒಳಗೊಂಡಿರುತ್ತದೆ. ಇದು ಕಾಳರಾತ್ರಿಯ ಉಗ್ರ ಸ್ವಭಾವವನ್ನು ಪ್ರತಿಬಿಂಬಿಸುತ್ತದೆ. ದಿನ 8 ಗುಲಾಬಿ. ನವರಾತ್ರಿಯ 8ನೇ ದಿನದಂದು ಮಹಾಗೌರಿ ದೇವಿಯು ಗುಲಾಬಿ ಬಣ್ಣದೊಂದಿಗೆ ಸಂಬಂಧ ಹೊಂದಿದ್ದಾಳೆ. ಇದು ಶುದ್ಧತೆ, ಸಹಾನುಭೂತಿ ಮತ್ತು ಶಾಂತಿಯನ್ನು ಸಂಕೇತಿಸುತ್ತದೆ. ಇದು ದೇವತೆಯ ಸೌಮ್ಯ ಮತ್ತು ದಯೆಯ ಸ್ವಭಾವವನ್ನು ಪ್ರತಿಬಿಂಬಿಸುತ್ತದೆ, ಪ್ರೀತಿಯನ್ನು ಸಾಕಾರಗೊಳಿಸುತ್ತದೆ ಮತ್ತು ಶಕ್ತಿಯನ್ನು ಪೋಷಿಸುತ್ತದೆ. ದಿನ 9 ನೇರಳೆ. ಮಹತ್ವಾಕಾಂಕ್ಷೆ, ಶಕ್ತಿ ಮತ್ತು ಆಧ್ಯಾತ್ಮಿಕತೆಯನ್ನು ಸಂಕೇತಿಸುವ ನವರಾತ್ರಿಯ 9ನೇ ದಿನದಂದು ಸಿದ್ಧಿದಾತ್ರಿ ದೇವಿಯು ನೇರಳೆ ಬಣ್ಣದೊಂದಿಗೆ ಸಂಬಂಧ ಹೊಂದಿದ್ದಾಳೆ. ಈ ಬಣ್ಣವು ಹಬ್ಬದ ಅಂತ್ಯವನ್ನು ಪ್ರತಿನಿಧಿಸುತ್ತದೆ, ಅಲ್ಲಿ ದೈವಿಕ ಶಕ್ತಿ ಮತ್ತು ಬುದ್ಧಿವಂತಿಕೆಯು ಒಮ್ಮುಖವಾಗುತ್ತದೆ. ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ದ ಚಾನಲ್.